ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಕುರು ಪಾಂಡವರಿಗೆ ಸಕಲ ಶಸ್ತ್ರಾಸ್ತ್ರಗಳನ್ನು ಕಲಿಸಿ ಅದರಲ್ಲಿಯೂ ಕುರುವಂಶವನ್ನೇ ಉನ್ನತ ಮಟ್ಟಕ್ಕೆ ಏರಿಸಿದ ಗುರುಗಳಾದ ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲ ನಿಗತಿ ಸಾರ ಯದುಪತಿಯ ಭಕ್ತ ಶಿರೋಮಣಿ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಬಂಡ ಭೀಮನ ರುಂಡವನ್ನು ಚಂಡಾಡಿ ಅವನ ಗುಂಡಿಗೆ ಬಿಸಿ ರಕ್ತವನ್ನೇರಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ. ಅಪೂರ್ವ ಬಿಲ್ಲಾಳು ಚಚ್ಚಲೆಯ ಕಟ್ಟಾಳು ಈ ಕೌರವನ ಕಣ್ಮಣಿ ನನ್ನ ಮಿತ್ರ ಅಂಗರಾಜ ಕಣ್ಣ. ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾರುಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುತ್ತಿರುವ ನನ್ನ ಮಾವ ಶಕುನಿ ಎದುರಿನಿಂದ ಎದುರುಗಾಳಿಗಳ ಕುತ್ತಿಗೆಗಳನ್ನು ಕಿತ್ತಸಲು ಸೊಕ್ಕನ್ನಡಗಿಸಬಲ್ಲ ಸಿಂಧುರಾಜ. ಇಂತಹ ಪೂರ್ವ ವೀರ ರತ್ನಗಳು ದುರ್ಯೋಧನನ ಮಣಿಮಕುಟದಲ್ಲಿ ಸೋಲಿಸುತ್ತಿರುವಾಗ ಗುರುಗಳ ಚರಣ ಮೆರಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಮಾವ ಪರಮೇಶ್ವರ. ಗುರುಗಳ ಚರಣ ಮೆರಗು ಸ್ವರ್ಗ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋಧರ ನಿಪುಣ ನಿರ್ಜರೆ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈತ ತೊಲಗಿಸಿ ಮಾಡುವುದೇ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈತ ತೊಲಗಿಸಿ ಮಾಡು ಸಾಟ ಹಿರುವರೆಗೆ ನನಗೆ ಸರಿ ಸಾಟ ಹಿರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದೆ ಹಣಗಳು ಋತುಗಳ ಬದುಕದೆ ಬಿಡುವ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದೆ ಹಣಗಳು ಋತುಗಳ ಬದುಕದೆ ಬಿಡುವ ಈ ಪಾಪ ಶಕ್ತಿ ಸಲಹೆ ನೀಡದಿರುವಲೆ
ಹೇಗಿರುವಂತೆ ಸಾಟು ಇರುವರೆಗೆ ನನಗೆ ಸರಿ ಸಾಟು ಇರುವರೆಗೆ ಸಾಟು ಇರುವರೆಗೆ ನನಗೆ ಸರಿ ಸಾಟು ಇರುವರೆಗೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈತೊರೆಗೆನಿಸಿ ಬಾಳುತ್ತದೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈತೊರೆಗೆನಿಸಿ ಬಾಳು ಸಾಟು ಇರುವರೆಗೆ ನನಗೆ ಸರಿ ಸಾಟು ಇರುವರೆಗೆ ಪಿತಾಮಹ ಗುರುಗಳಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಆ ಪಾಂಡವರು ನನ್ನಡೆದ ಜೂಜಿನಲ್ಲಿ ಸೋತು ರಾಜ್ಯಾದಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡು ಕಾಡಿನಲ್ಲಿ ಅನಾಗರಿಕರಂತೆ ಅಲೆತ್ತಿರುವ ಆ ದರಿದ್ರ ಪಾಂಡವರು ಪುನಃ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ದೂತನಾಗಿ ಕಳಿಸಿರುವರಂತೆ ನೋಡಿದನು. ಅವರ ಅಟ್ಟಾಸ ಎಷ್ಟರ ಮೆಟ್ಟಗಿರುವುದು. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಏನಂದೆ ತಾತ? ಯುದ್ಧ ಯುದ್ಧ, ನಾನು ಅದಕ್ಕೆ ಮೊದಲೇ ಸಿದ್ಧ. ತಾತ, ನನ್ನ ಬಳಿಯಲ್ಲಿ 11 ಲಕ್ಷ ಇಡೀ ಸೈನ್ಯವಿರುವುದು. ಆದರೆ ಇದಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಭೋಲೇನಂತೆ ಲಜ್ಜಗೊಜ್ಜೋಗುವರು. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ? ಮಿತ್ರ, ಭೀಷ್ಮ ದ್ರೋಣಾದಿಗಳು ಇಲ್ಲಿರುವಾಗ ಅವರ ಕಣ್ಣೆದುರಿನಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ? ಕುರುಸಾರ್ವಭೌಮರಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮ? ಯಾರು ಪುರುಷೋತ್ತಮ? ಅವನ್ಯಾರಿಗೋ ಪುರುಷೋತ್ತಮ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನು. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಚಚೆ, ದುರ್ಯೋಧನ, ಪಾಂಡವರು ಬರಬೇಕಾದ ರಾಜ್ಯವನ್ನು ಕೇಳದ ಪರಮಾತ್ಮನ ರಾಯಭಾರಿಯಾಗಿ ಬರುತ್ತಿರುವ ಯಾರದು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ, ವಿದುರ ಮಹಾಶಯರು. ಏನೆಂದು ಹೇಳಿದಿರಿ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಒದರದಿರಲೋ ಬಿದುರ ಸದರದೆ, ದುಡುಕಿ ಒದರದಿರಲೋ ಬಿದುರ ಸದರದೆ. ಒದರದಿರಲೋ ಬಿದುರ ಸದರದೆ, ದುಡುಕಿ ಒದರದಿರಲೋ ಬಿದುರ ಸದರದೆ. ನೆಲದ ಸಭೆಯೊಳು ನಿಂತು ಜೆರೆದು ಈ ಕೌರವನ, ನೆಲದ ಸಭೆಯೊಳು ನಿಂತು ಜೆರೆದು ಈ ಕೌರವ ನುಡಿದ ಯಾದೊಡಗಿರಿದು ಕೊಲ್ವನೆ ಕಡ್ಗರ, ನುಡಿದ ಯಾದೊಡ ಎರಿದು ಕೊಲ್ವನೆ ಕಡ್ಗದಲು. ಒದರದಿರಲೋ ಬಿದುರ ಸದರದೆ, ದುಡುಕಿ ಒದರದಿರಲೋ ಬಿದುರ ಸದರದೆ. ತಪ್ಪಲಿಯ ಮಗನೇನು ಪರದೇಶೆ, ಎಪ್ಪುಳಿಯ ಧರ್ಮವನ್ನು ಬೇರಿಸುವ ಜನತೆ. ತಪ್ಪಲಿಯ ಮಗನೇನು ಪರದೇಶೆ, ಎಪ್ಪುಳಿಯ ಧರ್ಮವನ್ನು ಭೇದಿಸುವ ಜನತೆ. ಪಡುವೈರಿ ಪಾಂಡವರ ಪರವೈತೆ, ಚಲದಂತ ಮಲ್ಲ ಗುರುದೊರೆಯ ವಿಶ್ವನಿಗೆ. ಪಡುವೈರಿ ಪಾಂಡವರ ಪರವೈಸೆ, ಚಲದಂತ ಮಲ್ಲ ಗುರುದೊರೆಯ ವಿಶ್ವರಿಸಿ ದೊರೆಯ ದಿಗ್ಭರಿಸಿ. ಒದರದಿರಲೋ ಬಿದುರ ಸದರದೆ, ದುಡುಕಿ ಒದರದಿರಲೋ ಬಿದುರ ಸದರದೆ. ನೆಲದ ಸಭೆಯೊಳ ನಿಂತು ಜರೆದು ಈ ಕೌರವನ, ನೆಲದ ಸಭೆಯೊಳು ನಿಂತು ಜರೆದು ಈ ಕೌರವ ನುಡಿದ ಯಾದೊಡಗಿರಿದು ಕೊಲ್ವೆನೆ ಕಂಠಗಳ, ನುಡಿದ ಯಾದೊಡಗಿರಿದು ಕೊಲ್ವೆನೆ ಕಂಠಗಳು. ಒದರದಿರಲೋ ಬಿದುರ ಸದರದೆ, ದುಡುಕಿ ಒದರದಿರಲೋ ಬಿದುರ ಸದರದೆ. ಒದರದಿರಲೋ ಬಿದುರ ಸದರದೆ, ಒದರದಿರಲೋ ಬಿದುರ ಸದರದೆ. ಸಕಲ ವೀರರಿಂದ ಪರಿವೇಕ್ಷಿತವಾದ ಈ ಚಕ್ರವರ್ತಿ ಸಾರ್ವಭೌಮನಿಗೆ
ಓರ್ವ ದಾಸಿ ಪುತ್ರನ ನೀತಿ ವಚನ ಅಸಂಭವ. ಸಹೋದರ ದುಶ್ಯಾಸನ, ವಯಸ್ಸಿನಲ್ಲಿ ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ನನ್ನ ಆಸ್ಥಾನದಿಂದ ಹೊರದೂಡುವನಾಗೋ. ವಿದುರ ಏನು ನುಡಿದೆ ನೋನ ರೈತನೇ ನೀ ಮಾನಮಕ್ಕಳಂತೇನು ನುಡಿದೆ ನೋನ ರೈತನೇ ನೀ ಏನು ನುಡಿದೆ ನೋನ ರೈತನೇ ನೀ ಮಾನಮಕ್ಕಳಂತೇನು ನುಡಿದೆ ನೋನ ರೈತನೇ ನೀ ಕರೆಯದ ಸಭೆಗಾಗ ಬಿಸಿಯಾದರು ಗುರು ಸಾಮ್ರಾಜ್ಯವ ಜರಿವಂತಾದ ವಿದುರ ಕರೆಯದ ಸಭೆಗಾಗ ಬಿಸಿಯಾದರು ಗುರು ಸಾಮ್ರಾಜ್ಯವ ಜರಿವಂತ ಯಾರ ಒತ್ತಾಸೆಯಿಂದ ನೀ ವೀರ ಕೌರವೇ ಕರೆದರಿದೆ ಯಾರ ಒತ್ತಾಸೆಯಿಂದ ನೀ ವೀರ ಕೌರವೇ ಕರೆದರಿದೆ ದೀರ್ಘ ತತ್ವಗಳಾಡಿದೊಡೆ ಅಪ್ಪಳಿಸಿ ಬಿಡುವೆ ದೀರ್ಘ ಶಬ್ದಗಳಾಡಿದೊಡೆ ಅಪ್ಪಳಿಸಿ ಬಿಡುವೆ ಏನ ನುಡಿದೆಯ ಗೌಡ ರೈತನಿಗೆ ಮಾನ ಮಂಡಲ ಏನ ನುಡಿದೆಯ ಗೌಡ ರೈತನಿಗೆ ರಾಜಪುತ್ರ ವಿದುರ ನಮ್ಮರಮನೆಗೆ ಬಂದು ನಮ್ಮನ್ನವನ್ನೇ ತಿಂದು ನಮ್ಮನ್ನೇ ವಿರೋಧಿಸುತ್ತಿರುವ ವಿವೇಕಿ ಹೆಚ್ಚು ಮಾತನಾಡಿದರೆ ಈ ನನ್ನ ಗದಾದನಿಂದ ಅಪ್ಪಳಿಸಿಬಿಟ್ಟೇನು. ಅಣ್ಣನ ಮಾತಿನಂತೆ ಕೂಡಲೇ ಸಭೆಯನ್ನು ಬಿಟ್ಟು ತೊಲಗಮದ ಅಂದ. ವಿವೇಕ್, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳಿತೋಟ ಸಾಮರ್ಥ್ಯ ಉಂಟಾಯಿತೆ. ದ್ರೌಪದಿಯ ಒತ್ತಾಯ ಮಾಡುವಾಗ ಭೀಮಸೇನ ಮಾಡಿದ ಪ್ರತಿಜ್ಞೆಯಂತೆ ಅದನ್ನು ಸ್ಪರ್ಶಿಕೊಳ್ಳುವಾಗ ಅಂತ ಇಟ್ಟುಕೊಂಡಿದ್ದ ಬೆಲ್ಲನ್ನು ಈ ಕ್ಷಣದಲ್ಲಿ ಬೇರೆ ಪ್ರಮಾದವಾಯಿತು ಮಿತ್ರ. ಕರ್ಣ, ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ವಿದುರನು ಬಿಲ್ಲನ್ನು ಯುದ್ಧಕ್ಕೆ ನಿಂತಿದ್ದರೆ ಆತನನ್ನು ಜಯಿಸತಕ್ಕವರು ಯಾರಿದ್ದರು ಮಿತ್ರ? ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಮಿತ್ರ. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಯುದ್ಧದೋಳ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣಪೆಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥರನ್ನು ಮಣಿಸುವುದಾಗಿ ಪಣಪೆಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯ ಕರ್ಣ. ಕರ್ಣ, 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 ಇವನ ಗೊಡ್ಡು ಬೆದರಿಕೆಗೆ ನೀನು ಸಹಾಯವಿರುವೆಯ ಮಿತ್ರ. ಈ ವಿಧರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಇವನ ಬಿಲ್ಲಿನಿಂದಾಗತಕ್ಕ ಸಹಾಯವಾದರೂ ಏನು? ಈಗ ಕೇಳಿರಿ ಎಲ್ಲರೂ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆಯಾದಲ್ಲಿ ಕೂಡಲೇ ನನ್ನ ರಾಜಸಭೆಯಿಂದ ಹೊರಹೋಗಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿರುವೆಯಾ? ಸಿದ್ಧಪಡಿಸಿರುವೆನು ಅಗ್ರಜ. ನೋಡು, ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಈ ದುರ್ಯೋಧನನು ಎಷ್ಟು ದುರಹಂಕಾರಿ. ಗುರುಗಳಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೇ ಜಾಗರಿತರಾಗು.
ಹೇಳು ಚಕ್ರವರ್ತಿ, ಹೇಳು. ಗೋಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಛೇ ಛೇ, ಚಕ್ರವರ್ತಿಯಾದ ನಾನು ಗೋಪಾಲಕರಾದ ನಿನಗೆ ನಮಸ್ಕರಿಸುವುದೇ? ಕೃಷ್ಣ, ನೀನು ಇಲ್ಲಿಗೆ ಏನಾಗಿ ಬಂದಿರುವೆ? ದೂತನಾಗಿ. ಹಾ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದ್ದೇ ಹೋದರು ಈ ಭೂತಾಯಿಗಲ್ಲದೆ ನಿನಗಲ್ಲ ಬಂದಿದ್ದಾಯಿತು. ಕೃಷ್ಣ, ಭಾವ, ನಿನಗೆ ಗೋಪಿಕಾ ಸ್ತ್ರೀಯರ ಭರತನಾಟ್ಯವೆಂದರೆ ಬಲು ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಏರಬಹುದೇನೋ, ಇದ್ದೇ ಇದೆ. ಈಗ ನನ್ನ ಮನೆಯ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು ಸಹೋದರ. ಪ್ರಾರಂಭವಾಗಲಿ ನರ್ತನ. ನೋಡಲ್ಲಿ ನರ್ತಕಿಯರನ್ನು ಬರಮಾಡಿ. ರೇಪು ಭಯಂಕರ ರೂಪ ಮನೋಗರ ವಿಜಯ ನನ್ನ ಪರಮ. ರೇಪು ಭಯಂಕರ ರೂಪ ಮನೋಗರ ಛಾಪ ವಿಜಯ ಬಲ್ಲ ಕರ್ಣನ ಪರಮ ಕಾತ ಸೋದರ ಮಾವನ. ಸೋದರ ಮಾವನ ಹಿತದಿ ಚತುರ. ನಿಮ್ಮ ಸೋದರ ಮಾವನ ಹಿತದಿ ಚತುರ. ಗಾಂಧಾರಿ ದೇವಿಯ ಪ್ರೇಮದ ಕುವರ. ನಮ್ಮ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ. ಈ ಜಗಮಲ್ಲ, ಈ ಜಗಮಲ್ಲ ಕರುನಾಳು ಕುರುಬು ಪರಾಜೇಶ್ವರ. ಕುಲ ತಿಲಕ ಗೌರವೇಶ್ವರಾಧಿ ಕರುನಾಳು ಕುರುಬು ಪರಾಜೇಶ್ವರ. ನೀಲವರ್ಣ ಈ ಚೆಲುವ ನೀಲವರ್ಣ ಈ ಚೆಲುವ ಕೊಳಲನ ಕೊಳಲನ ಕೃಷ್ಣ. ಜಗವನೇ ಮರುಳುಗಳಿಪ ಕೃಷ್ಣ. ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ನಮನಗಳು ಕೃಷ್ಣ. ನಿನಗೆ ನಮನಗಳು. ಯಾರಿಗೆ ನಮಸ್ಕರಿಸುತ್ತಿರುವಿರೆ? ಮತ್ತೊಮ್ಮೆ ಹೇಳಿ. ಕೃಷ್ಣ, ಯಾರಿಗೆ ನಮಸ್ಕರಿಸುತ್ತಿರುವಿರೆ? ಕೃಷ್ಣ, ನರ್ತಕಿಯರೇ ಬನ್ನಿ. ಏನೆಂದಿರಿ? ಏನೆಂದು ಹೇಳಿದರೆ ಸೋಲಕ್ಕೇರಿಸಿಬಿಟ್ಟೇನು ಎಚ್ಚರ. ಭೀಮನಿಗಿವನು ಕಡು ನಮ್ಮ ಅಸ್ತಿನಪುರದೊಡೆಯ ಭೀಮನಿಗಿವನು ನಮ್ಮ
ಹಸ್ತಿನಪುರದೊಡೆಯ ದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ಶಕುನಿ ಮಾವ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ದುಶ್ಯಾಸನ ಮಹಾರಾಜರೇ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ನಿನಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುನಾಳು ಕುರುಬು ಬಲಜೇಶ್ವರ ಗುರುವಂಶ ಕುಲ ತಿಲಕ ಗೌರವೇಶ್ವರಾಧಿ ಕರುನಾಳು ಕುರುಬು ಪರಾಜೇಶ್ವರ ಕರುನಾಳು ಕುರುಬು ಪರಾಜೇಶ್ವರ ಕರುನಾಳು ಕುರುಬು ರಾಜೇಶ್ವರ 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 ಪರಮಾತ್ಮ ವಾಸುದೇವ ಗುರುಗಳೇ, ರಾಯಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು ದೇವ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುರುದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಆಗದಿದ್ದ ಪಕ್ಷದಲ್ಲಿ ಮುಂದಾಗುವ ಎಲ್ಲ ಅನರ್ಥಗಳಿಗೆ ನೀವೇ ಕಾರಣರಾಗಿರುವೆಂದು ನಿಮ್ಮ ಜ್ಞಾಪಕದಲ್ಲಿರಲಿ. ಇಂದು ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಭರತ ವರ್ಷದ ಕ್ಷತ್ರಿಯ ಅಸ್ತಿತ್ವಗಳನ್ನು ಅವಲಂಬಿಸಿದೆ ಎಂಬುದು ನಿಮ್ಮ ಜ್ಞಾಪಕದಲ್ಲಿರಲಿ. ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ನೀವು ಅವರೊಂದಿಗೆ ತೋರಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸದಾ ಸಿದ್ಧರಾಗಿದ್ದಾರೆ. ವೃಷಭೋಜನ, ಲಾಕ್ಷಾಕೃಹ ದಹನ, ಕಪಟಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಕೂಡಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನ್ಯಾಯವಾಗಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ವ್ಯಾಚ್ಯತಿರುವಾಗ ಇಂತಹ ಸುಸಮಯವನ್ನು ವ್ಯಕ್ತಪಡಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಅವರ ಮಾತಿನೊಂದಿಗೆ ನನ್ನ ವಾಕ್ಯವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಇದುವರೆಗೂ ಶ್ರೀಕೃಷ್ಣ ಪರಮಾತ್ಮರು ಹೇಳಿದೆಲ್ಲವನ್ನು ಕೇಳಿದೇ ಇಲ್ಲವೇ? ಪಾಂಡವರಿಗೆ ರಾಜ್ಯವನ್ನು ಕೊಡದೇ ಹೋದರೂ ಸರಿ, ನಿನ್ನ ಇಚ್ಛೆಯ ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ನಮಗೆ ರಾಜ್ಯದ ವಿಚಾರ. ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ಆಚಾರ್ಯರೇ, ಪುನಃ ನಿಮಗೂ ಹೇಳಬೇಕೆ? ಸುಮ್ಮನೆ ಕುಳಿತುಕೊಳ್ಳಿ. ಕೊಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮಗಳ ಸ್ವಭಾವಕ್ಕೆ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ಕೌರವನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ಸ್ವಾಭಿಮಾನ ಶೂನ್ಯವಾದ ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಸುಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ವಿಚಾರ ಮಾಡು ಕೌರವೇಶ್ವರ. ಏನಂದೆ? ಸಾಗಿ ನಿನ್ನ ಪುಟತ್ವ. ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹಾಗಲ್ಲ, ಹೇಳುವೆನು ಕೇಳು. ಈ ಕೆಚ್ಚಲೆಯ ಕೌರವರನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ದುಷ್ಟ ಭೀಮ. ಅದು ದುರಾಗ್ರಹ.
ಅಪೂರ್ವ ಬಿಲ್ಲಾಳು, ಕೆಚ್ಚನೆಯ ಕಟ್ಟಾಳು, ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ನಪಂಸಕ ಅರ್ಜುನ ಅದು ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಆ ಮೂಢ ಪಾಂಡವರು. ಅದು ದುಚ್ಛಾಭಾಸ. ದುರ್ಯೋಧನ ದುಶ್ಚಾದರನ್ನು ಪುಡಿಗೈದು ಭರತಖಂಡದಲ್ಲೇ ಗಜಪತಾಕಿಯನ್ನು ಆರಿಸಬೇಕೆಂಬ ಯೋಚನೆಯನ್ನು ಮಾಡಿರುವರಲ್ಲ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಅವರಿಗವರೇ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ನೀಚ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸದು, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕುರು ಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪವಾಗಿ ಜ್ವಾಲೆಯು. ಇಂತಹ ಯುದ್ಧದ ನುಡಿಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಏಡಿ ಪಾಂಡವರ ಕೂಡಿ ಬೇಡ ಬೇಡ ಬಲು ಬೇಸರವು ಕೃಷ್ಣ. ದುಶ್ಯಾಸನ, ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜಗಳು ಕೃಷ್ಣ. ದುಶ್ಯಾಸನ, ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜಗಳು. ದುಷ್ಟ ಪಾಂಡವರ ಮುಟ್ಟಿ ಮುರಿಯುವೆ, ದುಷ್ಟ ಪಾಂಡವರ ಮುಟ್ಟಿ ಮುರಿಯುವೆ. ಒಟ್ಟಿಕೊಳ್ಳುವೆ ಹೊರೆಯೊಳಗೆ, ಒಟ್ಟಿಕೊಳ್ಳುವೆ ಹೊರೆಯೊಳಗೆ, ಒಟ್ಟಿಕೊಳ್ಳುವೆ ಹೊರೆಯೊಳಗೆ. ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ. ದುಶ್ಯಾಸನ, ಓ ನಿನ್ನ ಪಾಂಡವರ ಸೈನ್ಯ ಸಮುದ್ರವನ್ನೇ ಕಲಕಿ ಬಿಡುವಂತಹ ಗಂಡಿಗಳುಗಳು ನಾವೆಂದು ತಿಳಿ. ಓ ಭೀಮನ ರುಂಡವನ್ನು ಚೆಂಡಾಡಿ ಅವನ ಗುಂಡಿಗೆ ಬಿಸಿ ರಕ್ತಪಾನ ಮಾಡದ ಹೊರತು ಎಲ್ಲಿರುವುದು ಶಾಂತಿ? ಹೋಗು ಕೃಷ್ಣ, ಸಮರ ಸಿದ್ಧವೆಂದು ತಿಳಿಸಿಬಿಡು. ದುಶ್ಯಾಸನ, ಎಂದು ರಾಜ ಪಾಡ ನೋಡಿ ದಾಟುವೆ, ಪಾಡ ನೋಡಿ ದಾಟುವೆ. ಕೃಷ್ಣ ಬಡಬಡ ಕೆಳಗಿನ ಬಳಿತ ಬಲ್ಲ, ಬಡಬಡ ಕೆಳಗಿನ ಬಳಿತ ಬಲ್ಲ. ಆಟ ಆಟವ ದೊಡ್ಡ ಪಾಂಡವ ಅಡ್ಡ ಆಟವ ಮೆಟ್ಟಿನಿಲ್ಲವೇ ನಡೆದೊಳಗೆ. ದೊಡ್ಡ ಪಾಂಡವ ಅಡ್ಡ ಆಟವ ಮೆಟ್ಟಿನಿಲ್ಲವೇ ನಡೆದೊಳಗೆ. ಅಡಿಗಲ್ ಮೆಟ್ಟಿ ಕೊಡಿ ಕೊಡಿ ಕೊಟ್ಟು, ಅಡಿಗಲ್ ಮೆಟ್ಟಿ ಕೊಡಿ ಕೊಡಿ ಕೊಟ್ಟು ಉಂಡ ಪಾಂಡವ ಚಂಡ ಆಡದ ಪಾದ ಮಾಡಿದ ಬಿಟ್ಟ ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ನಿಲ್ಲುವೆ. ಎದುರಿಗೆ ಬರೋದು ಎದುರಾಳಿಗಳನ್ನು ಸೊಕ್ಕನ್ನು ಅಡಗಿಸಿದ್ದರೆ ನಾನು ಸಿಂಧು ರಾಜನೆಲ್ಲ ಹೋಗು. ಸಮರವ ಸಿದ್ಧ, ಸಮರವ ಸಿದ್ಧ. ಸಿಂಧುರಾಜ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಮಿತ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದ, ನಮ್ಮಂತಹ ವೀರ ಯೋಧರಿಗಲ್ಲ. ಕೃಷ್ಣ, ಕರ್ಣ, ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಯೋಚಿಸುವೆಯಾ? ಇದು ಧರ್ಮವೇ ಕರ್ಣ? ಧರ್ಮ? ಕೃಷ್ಣ, ನಿನ್ನ ಬಾಯಲ್ಲಿ ಧರ್ಮದ ನುಡಿಗಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದರೂ ಏಕೆ ದಾತನಾದೋ? ಹಿತವಾ ಬಯಸಿ
ಹಠವಂತರು ನಾವು ಬಿಡುತ್ತೇವೆ. ಹಠವಂತರು ನಾವು ದಿಟವಿಡುತ್ತೇವೆ. ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿದಿ ಹಠವಂತರು ನಾವು ದಿಟವಿದು ತಿಳಿದಿ ದುರಗಳು ಮಾತನ ಚಿರ ಕಡಿದಿಡುವೆ. ದುರಗಳು ಮಾತನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಕೃಷ್ಣ, ಕರ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಕರ್ಣ, ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಮುಷ್ಟಾನ್ನವು ರುಚಿಸುವುದಿಲ್ಲ. ಕರ್ಣ, ಭಲೆ ಭಲೆ ಅಂಗಾಧಿಪತಿ, ನಿನ್ನೆ ಧರ್ಮದ ನುಡಿಗಳಿಂದ ಯದುಪತಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ವೆ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ವೆ. ಘೋರ ಯುದ್ಧ ಬೇಡವೆಲ್ಲ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ವೆ. ತೋರು ನೀ ಜ್ಞಾತಿಯರಳು ಮೈತ್ರಿ ಭಾವವ. ಸುಯೋಧನ, ತೋರು ನೀ ಜ್ಞಾತಿಯರಳು ಮೈತ್ರಿ ಭಾವವ. ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯಬೇಡವೆನುದ. ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯಬೇಡವೆನುದ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯೇ. ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯೇ. ಯೋಧನ, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ. ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ. ನೆರೆದ ಸಭೆಯೊಳಗೆ ತೆರಿದಾಡಬಹುದೇ. ಅಲ್ಲವೇ ಯೋಧನ? ನೆರೆದ ಸಭೆಯೊಳಗೆ ಜರಿದಾಡಬಹುದೇ. ಹಠ ಮಾಡದೆಯನ್ನ ದಿಟ ನುಡಿ ಆಲಿಸು. ಹಠ ಮಾಡದೆ ಎನ್ನ ದಿಟ ನುಡಿ ಆಲಿಸು. ಗುರು ಪಾಂಡವರ ದೇಶಕ್ಕೆ ಮೂಲ. ಗುರು ಪಾಂಡವರಿವರ ದೇಶಕ್ಕೆ ಮೂಲ. ಶಕುನಿಯ ಸೇರಿನ ಕೃತ್ರಿಮ ಜಾಲ. ಶಕುನಿಯ ಸೇರಿನ ಕೃತ್ರಿಮ ಜಾಲ. ದುರ್ಬೋಧೆಗೆ ಕಿವಿಗೊಡದೆ, ದುರ್ಬೋಧೆಗೆ ಕಿವಿಗೊಡದೆ ರಕ್ಷಿಸು ಯುದ್ಧದಿ ನಡೆಯುವ ದುರಿತಾಂತವ. ಸಾರಿ ಸಾರಿ ಪೇಳೆ ನಿನಗೆ ಭಾರಿ ತಾಳ್ಮೆಯೇ. ಸಾರಿ ಸಾರಿ ಪೇಳೆ ನಿನಗೆ ಭಾರಿ ತಾಳ್ಮೆಯೇ. ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳೆ ನಿನಗೆ ಭಾರಿ ತಾಳ್ಮೆಯೇ. ಭಾರಿ ತಾಳ್ಮೆಯೇ. ಭಾರಿ ತಾಳ್ಮೆಯೇ. ಈ ನಿನ್ನ ಗುರು ಹಿರಿಯರು ವೃದ್ಧರು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು.
ಕೇವಲ ನಿನ್ನೋರ್ವನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ದಾನವೀಜಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿಯೋ ನಿಮ್ಮಗಳ ಸಲುವಾಗಿ ಒಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಎಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಹೇರಿದೆ ಯದುರಾಜ. ಆ ಪಾಂಡವರ ಜೂಜನ್ನಾಡಿ ರಾಜ್ಯಾದ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ ಪರಂತು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನರ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರುಗುವೆ ಕೃಷ್ಣ. ಆ ರೋಷರಹಿತ ಪಾಂಡವರನ್ನೇ ನವನೀತ ಕ್ಷೋಭ. ಪುರುಷ ಪ್ರಧಾನರೆಂದರುಗುವೆ ಕೃಷ್ಣ. ಆ ರೋಷರಹಿತ ಪಾಂಡವರನ್ನೇ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ತಡೆ. ಆ ಕೊಂಡದೆಯ ಗುಂಡಿಗೆ ಉಳ್ಳುವವರೇ ಆಗಿರ್ತಡೆ. ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ತಡೆ. ಆ ಕೊಂಡದೆಯ ಗುಂಡಿಗೆ ಉಳ್ಳುವವರೇ ಆಗಿರ್ತಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ಕೋರಿ ಪ್ರಚಂಡತ್ವವ ಮೆರೆಯದೆ. ಕೃಷ್ಣ, ಚಂಡಮಂಡಲವ ಕೋರಿ ಪ್ರಚಂಡತ್ವವ ಮೆರೆಯದೆ ಚಂಡರನ್ವಯ ಸಭೆಯೋ ತಲೆ ತಗ್ಗಿಸಿ ಕುಳಿತ ಓ ಲಜ್ಜಹೀನರು ದೋರ್ದಂಡನೆ ಮಾಧವ ಮಾಧವ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಇಚ್ಛೆ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಜೀವನದ ಹೇಗ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಗಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆತದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯಲ್ಲದೆ ಕೂಡಿದ ರಾಜ್ಯಸಭೆಯಲ್ಲಿ ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲೇ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಹಿಡಿದ ಈ ಕೆಕ್ಕನೆಯ ಗೌರವನನ್ನು
ಭೂತನಾದ ಬೇದಗಳ ಒಡೆಯನಾದ ಭೂತನಾಥೇಶ್ವರನೇ, ಕಾಲು ಕೆರೆದುಕೊಂಡು ಚಳಿಗಳು ಸರಿ ಕಲಿಯಂಶದಿಂದ ನಿರ್ಮಿತವಾದ ಈ ನನ್ನ ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಬರುವಿನಲ್ಲಿ ಕೊಚ್ಚಿ ಹೋದರೂ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನಾದ ನಾನು ಈ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಡಿದು ಹೋದರೂ ಸರಿ ಛಲವನ್ನು ಬಿಡೆ, ನೆಲವನ್ನು ಕೊಳೆ, ಕೆಟ್ಟರು ಸರಿಯ ಎದೆಗೆಡದೆ ಬಿಟ್ಟು ಕೊಡಲು ಗುರು ಭೂಮಿಯನ ಕೃಷ್ಣ ಕೆಟ್ಟರು ಸರಿಯ ಎದೆಗೆಡದೆ ಬಿಟ್ಟು ಕೊಡಲು ಗುರು ಭೂಮಿಯನ ಹಚ್ಚ ಹೋಗದಿಂದ ಭುಜವ ತಟ್ಟಿ ಹೆಚ್ಚಿನ ಮೈರಿ ಕುಲವ ಹಚ್ಚ ಹೋಗದಿಂದ ಭುಜವ ತಟ್ಟಿ ಪಡೆಯನಿದ್ದಾರತೆ ಗಣಮತಿ ಬಾಂಧವರೊಡೆಯನದು ಪಡೆಯನಿದ್ದಾರತೆ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನಲ್ಲವನ್ನು ಕೊಡೆದ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನಲ್ಲವನ್ನು ಕೊಡ ಆಕಾಶವು ಮಂಡಲ ಹೊರೆದು ಹಿರಿಯಲೇ ಆಕಾಶವು ಮಂಡಲದ ಹೊರೆದು ರಾಜ್ಯವನ್ನು ಬಯಸುವವರು ಜನ್ಮ ವೃತ್ತವನ್ನು ನೋಡಿ ಗೆದ್ದು ಪಡೆಯಲು ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು ತೋರಬೇಳ್ವೆ ಗಣಮತಿ ಬಾಂಧವರೊಡೆಯನಿಗೆ ಪಡೆಯಲು ತೋರಬೇಳ್ವೆ ಪಾಂಡವರಿಗೆ ಸಮಭಾಗವ ಪಡಿಸಲು ನೀ ಪಟ್ಟ ಸಮಭಾಗವಾಗದರಿಂದ ಪಾಂಡವರಿಗೆ ಸಮಭಾಗವ ಪಡಿಸಲು ನೀ ಪಟ್ಟ ಸಮಭಾಗವ ಬಂದ ಮೌಲ್ಯವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆಯ ಬಂದ ಮೌಲ್ಯವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆಯ ಅಲ್ಲವೇ ಮಾನವ ಸಂಘೋರವಾಗಿ ಬಂದ ಅಗ್ನಿಯ ಸಭೆಯಲ್ಲಿಂದು ಭಾಗವಹಿರುವೆವ ಸಂಘೋರವಾಗಿ ಬಂದ ಅಗ್ನಿಯ ಸಭೆಯಲ್ಲಿಂದು ಛಲತಟ್ಟು ಮಾಡುವೆನು ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗಿ ಹೇಳು ನಿನ್ನ ಹೇಳಿ ಬೋಂಡವರಿಗೆ ರಾಜ್ಯವನ್ನು ಹಂಬಲಿಸಿದ್ದೇ ಆದರೆ ನನ್ನೊಡನೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವೇ ಪುನಃ ಓಡಿಗೆ ಹೋಗಲಿ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಅದು ವಂಶ ಕಳಂಕ ಸ್ವರೂಪನೇ. ದರ್ಪದಿಂದ ನೆರೆಯಬೇಡ ಬೈ ಸುಯೋಧನ, ದರ್ಪದಿಂದ ನೆರೆಯಬೇಡ ಬೈ ಸುಯೋಧನ. ದರ್ಪದಿಂದ ನೆರೆಯಬೇಡ ಬೈ ಸುಯೋಧನ, ದರ್ಪದಿಂದ ನೆರೆಯಬೇಡ ಬೈ. ಅಂದನಾಗದೆ ಮುಂದಾಲೋಚಿ ಮುದುಚಿತ, ಅಂದನಾಗದೆ ಮುಂದಾಲೋಚಿ ಮುದುಚಿತ, ತಂದಿಗಾಗಿ ಬಂದವರನ್ನು
ದರ್ಪದಿಂದ ಮೆರೆಯಬೇಡವೈ ಪದೇ ಪದೇ ಅದೇ ವಿಷಯವದರದಿರಲ ಮಾಧವ ಯೋಗನ ಪದೇ ಪದೇ ಅದೇ ವಿಷಯವದರದಿರಲ ಮಾಧವ ಬಡಪ ನುಡಿಗಳೇ ರಕ್ತದ ಕದಕಲವು ಮುಟ್ಟು ಹೊರದಲ ಬರಲು ಹೊಲಿದ ಬಲ ಬರಬಟ್ಟಿರುವ ಜರಳಿದ ಕೇಂದ್ರಗಳಿಗೆ ಪದೇ ಪದೇ ಅದೇ ವಿಷಯವದರದಿರಲ ಮಾಧವ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಕಣದೊಳು ನಿನ್ನನು ಸೊಕ್ಕರಗಿಸುವ ನಿನ್ನನು ಸೊಕ್ಕರಗಿಸುವ ಬಬಲಾಡ್ಯರುಗಳಿಹರೇ ಅವರ ಆಕ್ರೋಶವ ಶಮನಗೊಳಿಸಲು ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಹೆನು ಸಂಧಿಸು ಯೋಗವ ನಿನಗೆ ನೀಡಿಹೆನು ಸಂಧಿಸು ಯೋಗವ ಉಲ್ಲಾಸ ಪಡು ನಿಲ್ಲಿಸೋ ಮುಕುಂದನಿಂದ ಹಣಕದ ನುಡಿಗಳು ನಿಲ್ಲಿಸೋ ಮುಕುಂದನಿಂದ ಹಣಕದ ನುಡಿಗಳು ತಡೆದಿ ಕೌರವನ ಕೋರೋಷ ಸಲ್ಲದ ಮಾತುಗಳಾಡಿ ಸಲ್ಲಗಿರಿಸಿಕೊಳ್ಳ ತಡೆದಿ ಕೌರವನ ಕೋರೋಷ ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳಬೇಡ ಯಾರಿಗರೋ ಈ ತರದಂತ ಬಲ್ಲವನ್ನು ಹೋರಾಡಿ ಗೆಲ್ಲುವವರು ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡೆ ನೀ ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡೆ ನೀ ಹರುಷದಿಂದೊಳೆವ ಕುರು ಸಿಂಹಾಸನ ಹರುಷದಿಂದೊಳೆವ ಕುರು ಸಿಂಹಾಸನ ಕ್ಷಣದೋಳ್ ಇನ್ನಿವನನ್ನು ಈ ಸಭೆಯಳು ಮೊನ್ನೆ ಕುದನುಚಿತ ಇನ್ನಿವನನ್ನು ಈ ಸಭೆಯಳು ಮೊನ್ನೆ ಕುದನುಚಿತ ಸಮಯ ವ್ಯರ್ಥಗೊಳಿಸದೆ ಆವರಿಸದೆ ಧೋತನ ಸಮಯ ವ್ಯರ್ಥಗೊಳಿಸದೆ ಆವರಿಸದೆ ಧೋತನ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ಇದು ನಿನ್ನ ಅಕ್ಷಮ್ಯ ಅಪರಾಧಕ್ಕೆ ಶಿಕ್ಷೆ ಅದನ್ನ ತಾವೇ ನಿರ್ಧರಿಸಬೇಕು ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯನ್ನು ನೀಡಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಈ ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲಾಗಿ ಕೌರವೇಶ್ವರ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂಬುದನ್ನು ಆಗಲೇ ನಮ್ಮ ಶಕುನಿ ಮಾವನವರು ಸೂಕ್ತ ಸಲಹೆಯನ್ನು ಬಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನೆ ಅದ್ಭುತವಾದ ಸಂಧಾನಕ್ಕೆ ಅದ್ಭುತವಾದ ಸನ್ಮಾನವನ್ನು ಸ್ವೀಕರಿಸು. ನಿಮ್ಮಿ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸಲು ಸಹೋದರ ಚಂದ್ರರಾಜ ಬಂಧಿಸಿರಿ ಕೃಷ್ಣನನ್ನ. ಯಾರನ್ನು ಬಂಧಿಸುವರು? ಮಂದಮತಿಗಳಿರ. ನಿನ್ನ ಅಂಗಾಂಗಗಳನ್ನು ಬಂಧಿಸಬೇಕು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಈಗ ಬಂಧಿಸಿ ನನ್ನನ್ನು.